ಎಲ್ರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾವು ಪ್ರಾಪರ್ಟೀಸ್ ಆಫ್ ಕನ್ವಲ್ಯೂಷನ್ ಇಂಟಗ್ರಲ್ ನೋಡಿದ್ವಿ. ಅದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ಕನ್ವಲ್ಯೂಷನ್ ಇಂಟಗ್ರಲ್ ಆಫ್ ಯೂನಿಟ್ ಸ್ಟೆಪ್ ಫಂಕ್ಷನ್ ವಿತ್ ರೆಕ್ಟಾಂಗ್ಯುಲರ್ ಪಲ್ಸ್ ನೋಡಿದ್ವಿ. ಈಗ ಆ ಪ್ರಾಬ್ಲಮ್ನೇ ಯೂಸಿಂಗ್ ಪ್ರಾಪರ್ಟೀಸ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಾವು ತೊಗೊಂಡಿರೋ ಫಂಕ್ಷನ್ ಯಾವುದಂದ್ರೆ ಒಂದು ಯೂನಿಟ್ ಸ್ಟೆಪ್ ಫಂಕ್ಷನ್ ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು ಯು ಆಫ್ ಟಿ, ಹೆಚ್ ಆಫ್ ಟಿನ ಯು ಆಫ್ ಟಿ ಮೈನಸ್ ಯು ಆಫ್ ಟಿ ಮೈನಸ್ ಟು ಅಂತ ತೊಗೊಂಡಿದ್ವಿ. ಸೊ ಈಗ ಕನ್ವಲ್ಯೂಷನ್ ಮಾಡೋಣ. ವೈ ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ಹೆಚ್ ಆಫ್ ಟಿ ಆಗುತ್ತೆ. ಎಕ್ಸ್ ಆಫ್ ಟಿ ಅಂದರೆ ಯು ಆಫ್ ಟಿ ಕನ್ವಲ್ಯೂಷನ್ ಹೆಚ್ ಆಫ್ ಟಿ ಅಂದರೆ ಯು ಆಫ್ ಟಿ ಮೈನಸ್ ಯು ಆಫ್ ಟಿ ಮೈನಸ್ ಟು ಆಗುತ್ತೆ. ಸೊ ಇದು ನಾನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಈ ಕನ್ವಲ್ಯೂಷನ್ ಇವೆರಡಕ್ಕೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇದು ಯು ಆಫ್ ಟಿ ಕನ್ವಲ್ಯೂಷನ್ ಯು ಆಫ್ ಟಿ ಮೈನಸ್ ಯು ಆಫ್ ಟಿ ಕನ್ವಲ್ಯೂಷನ್ ಯು ಆಫ್ ಟಿ ಮೈನಸ್ ಟು ಆಗಿದೆ. ಸೊ ಇಲ್ಲಿ ವೈ ಆಫ್ ಟಿ ಫೈಂಡ್ ಮಾಡಬೇಕು, ನಮಗೆ ಎರಡು ಕನ್ವಲ್ಯೂಷನ್ ಫೈಂಡ್ ಮಾಡಬೇಕು. ಈ ಕನ್ವಲ್ಯೂಷನ್ನ ನಾನು ವೈ ಒನ್ ಆಫ್ ಟಿ ಅಂತ ತೊಗೊಳ್ತೀನಿ, ಇದನ್ನು ವೈ ಟು ಆಫ್ ಟಿ ಅಂತ ತೊಗೊಳ್ತೀನಿ. ಎರಡನ್ನು ಸಪ್ರೇಟಾಗಿ ಮಾಡೋಣ. ವೈ ಒನ್ ಆಫ್ ಟಿ ಈಸ್ ಈಕ್ವಲ್ ಟು ಯು ಆಫ್ ಟಿ ಕನ್ವಲ್ಯೂಷನ್ ಯು ಆಫ್ ಟಿ ಆಗುತ್ತೆ. ವೈ ಟು ಆಫ್ ಟಿ ಈಸ್ ಈಕ್ವಲ್ ಟು ಯು ಆಫ್ ಟಿ ಕನ್ವಲ್ಯೂಷನ್ ಯು ಆಫ್ ಟಿ ಮೈನಸ್ ಟು ಆಗುತ್ತೆ. ಸೊ ಇದ್ರದ್ದು ಫಾರ್ಮುಲಾ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಇದು ಎಕ್ಸ್ ಆಫ್ ಟವ್ ಆಗುತ್ತೆ, ಇದು ಹೆಚ್ ಆಫ್ ಟವ್ ಆಗುತ್ತೆ. ದಿಸ್ ಇಸ್ ಎಕ್ಸ್, ದಿಸ್ ಇಸ್ ಹೆಚ್. ಕನ್ವಲ್ಯೂಷನ್ ಫಾರ್ಮುಲಾ ಎಕ್ಸ್ ಆಫ್ ಟವ್ ಅಂದರೆ ಯು ಆಫ್ ಟವ್ ಆಗುತ್ತೆ. ಹೆಚ್ ಆಫ್ ಟಿ ಮೈನಸ್ ಟವ್ ಅಂದರೆ ಯು ಆಫ್ ಟಿ ಮೈನಸ್ ಟವ್ ಡಿ ಟವ್ ಆಗುತ್ತೆ. ಸೊ ಇಲ್ಲಿ ವೈ ಟು ಆಫ್ ಟಿ ಏನಾಗುತ್ತೆ ಅಂದರೆ ಸೇಮ್ ಇಂಟಗ್ರೇಷನ್ ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ. ಇದು ಎಕ್ಸ್, ಇದು ಹೆಚ್ ಅಂತ ತಗೊಂಡ್ರೆ ಎಕ್ಸ್ ಆಫ್ ಟವ್ ಅಂದರೆ ಯು ಆಫ್ ಟವ್, ಹೆಚ್ ಆಫ್ ಟಿ ಮೈನಸ್ ಟವ್ ಅಂದರೆ ಯು ಆಫ್ ಟಿ ಮೈನಸ್ ಟವ್ ಮೈನಸ್ ಟು ಡಿ ಟವ್ ಆಗುತ್ತೆ. ಈಗ ಇವೆರಡೂ ಫಂಕ್ಷನ್ನು ಯು ಆಫ್ ಟವ್ ಮತ್ತು ಯು ಆಫ್ ಟಿ ಮೈನಸ್ ಟವ್ ಯಾವಾಗ ನಾನ್ ಜೀರೋ ಇರುತ್ತೆ ನೋಡಬೇಕು. ಒಂದು ಯೂನಿಟ್ ಸ್ಟೆಪ್ ಫಂಕ್ಷನ್ ಯಾವಾಗ ನಾನ್ ಜೀರೋ ಇರುತ್ತೆ ಅಂದರೆ ಟವ್ ಇದು ಇನ್ಸೈಡ್ ಟರ್ಮ್ ಗ್ರೇಟರ್ ದೆನ್ ಜೀರೋ ಇದ್ದಾಗ 1 ಇರುತ್ತೆ, ಟವ್ ಲೆಸ್ ದೆನ್ ಜೀರೋ ಇದ್ದಾಗ 0 ಇರುತ್ತೆ. ನಾವು ನೋಡಿದ್ವಿ ಯು ಆಫ್ ಟವ್ ಅಂದರೆ ಈ ಥರ ಒಂದು ಸಿಗ್ನಲ್ಲು 0. ಇದು ಟವ್ ಗ್ರೇಟರ್ ದೆನ್ ಜೀರೋಗೆ 1 ಇರುತ್ತೆ, ಟವ್ ಲೆಸ್ ದೆನ್ ಜೀರೋಗೆ 0 ಇರುತ್ತೆ. ಅಂದರೆ ಇದು ಇನ್ಸೈಡ್ ಟರ್ಮ್ ಗ್ರೇಟರ್ ದೆನ್ ಜೀರೋ ಇದ್ದಾಗ 1 ಇರುತ್ತೆ, ಲೆಸ್ ದೆನ್ ಜೀರೋ ಇದ್ದಾಗ 0 ಇರುತ್ತೆ. ಈಗ ನಾವು ಇದನ್ನೇನಂತ ಬರೀಬೋದು, ಇದು ಯಾವಾಗ 1 ಇರುತ್ತೆ ಅಂದರೆ ನಮಗೆ 1 ಇರೋ ಕಂಡೀಷನ್ ಮಾತ್ರ ಇಂಪಾರ್ಟೆಂಟ್, ಯಾಕೆಂದರೆ 0 ಇದ್ದಾಗ ನಮಗೆ ಪ್ರಾಡಕ್ಟ್ 0 ಬಂದುಬಿಡುತ್ತೆ. ಸೊ ಯಾವಾಗ 1 ಇರುತ್ತೆ ಅದು ಮಾತ್ರ ಇಂಪಾರ್ಟೆಂಟು. ಟವ್ ಗ್ರೇಟರ್ ದೆನ್ 0 ಇದು ಯಾವಾಗ 1 ಇರುತ್ತೆ ಅಂದರೆ ಇನ್ಸೈಡ್ ಟರ್ಮ್ ಟವ್ ಮೈನಸ್ ಟವ್ ಗ್ರೇಟರ್ ದೆನ್ 0 ಇದ್ದಾಗ. ಇದರಿಂದ ನಾನು 0 ಲೆಸ್ ದೆನ್ ಟವ್ ಬರಿಬೋದು, ಇದು ಟವ್ ಟಿ ಗ್ರೇಟರ್ ದೆನ್ ಟವ್ ಬರಿಬೋದು, ಅಥವಾ ಟವ್ ಲೆಸ್ ದೆನ್ ಟಿ ಬರಿಬೋದು. ಸೊ ಇವೆರಡೂ ಸೇರಿ ನಾನು ಏನು ಬರಿಬೋದು ಅಂದರೆ ಟವ್ ಇಸ್ ಬಿಟ್ವೀನ್ 0 ಆ್ಯಂಡ್ ಟಿ, ಟವ್ ಇಸ್ ಗ್ರೇಟರ್ ದೆನ್ 0 ಆ್ಯಂಡ್ ಲೆಸ್ ದೆನ್ ಟಿ. ಸೊ 0 ಲೆಸ್ ದೆನ್ ಟವ್ ಲೆಸ್ ದೆನ್ ಟಿ ಅಂತ ಬರಿಬೋದು. ಇದು ಏನು ಈ ಇಂಟರ್ವಲ್ ಏನು ಸ್ಪೆಸಿಫೈ ಮಾಡ್ತಿದೆ ಅಂದರೆ ಯು ಆಫ್ ಟವ್ ಮತ್ತು ಯು ಆಫ್ ಟಿ ಮೈನಸ್ ಟವ್ 0 ಟು ಟಿ ಈ ಇಂಟರ್ವಲಲ್ಲಿ ಟವ್ ಯಾವಾಗ ಬಿಟ್ವೀನ್ 0 ಆ್ಯಂಡ್ ಟಿ ಇರುತ್ತೆ ಅವೆರಡೂ 1 ಇರುತ್ತೆ. ಅವೆರಡೂ 1 ಇದ್ದಾಗ ನಮಗೆ ನಾನ್ ಜೀರೋ ಏರಿಯಾ ಸಿಗುತ್ತೆ. ಸೊ 0 ಟು ಟಿಯಲ್ಲಿ ಇವೆರಡು 1 ಇರುತ್ತೆ ಡಿ ಟವ್. ಇನ್ನು ಉಳಿದಿದ್ದ ಕಡೆ ಎಲ್ಲ 0 ಇರುತ್ತೆ, ಅಲ್ಲಿ ನಾವು ಇಂಟಗ್ರೇಟ್ ಮಾಡೋ ಅವಶ್ಯಕತೆ ಬೀಳಲ್ಲ. ಇದು ಟವ್ ಆಗುತ್ತೆ ಟಿ ಟು 0. ಸೊ ವೈ ಒನ್ ಆಫ್ ಟಿ ಇಸ್ ಟಿ. ಎಲ್ಲಿಂದ ಅಂತ ಫೈಂಡ್ ಮಾಡಬೇಕು ಅಂದರೆ ಈ ಅಪ್ಪರ್ ಲಿಮಿಟ್ ಮತ್ತು ಲೋಯರ್ ಲಿಮಿಟ್ನ ಈಕ್ವೇಟ್ ಮಾಡಬೇಕು. ಟವ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗುತ್ತೆ. ಸೊ ಟಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗುತ್ತೆ. ಟಿ ಗ್ರೇಟರ್ ದೆನ್ ಈಕ್ವಲ್ ಟು 0 ಟಿ 0 ಫಾರ್ ಟಿ ಲೆಸ್ ದೆನ್ 0. ಇದು ಗ್ರಾಫಿಕಲ್ ಮೆಥಡ್ ಹೇಳೋದಾದರೆ 0ಇಂದ ಓವರ್ಲ್ಯಾಪ್ ಶುರು ಆಗುತ್ತೆ, 0ಗಿಂತ ಕೆಳಗೆ ಓವರ್ಲ್ಯಾಪ್ ಇಲ್ಲ, ಸೊ 0 ಆಗುತ್ತೆ. ಈ ಫಂಕ್ಷನ್ ಮಾಡೋಣ. ಈ ಫಂಕ್ಷನ್ ಯಾವಾಗ 1 ಇರುತ್ತೆ ಅಂದರೆ ಟವ್ ಗ್ರೇಟರ್ ದೆನ್ 0. ಈ ಫಂಕ್ಷನ್ ಯಾವಾಗ 1 ಇರುತ್ತೆ ಅಂದರೆ ಟಿ ಮೈನಸ್ ಟವ್ ಮೈನಸ್ 2 ಗ್ರೇಟರ್ ದೆನ್ 0, ಅಥವಾ ಟಿ ಮೈನಸ್ 2 ಗ್ರೇಟರ್ ದೆನ್ ಟವ್ ಆಗುತ್ತೆ. ಆರ್ ಐ ಕ್ಯಾನ್ ರೈಟ್ ಟವ್ ಲೆಸ್ ದೆನ್ ಟಿ ಮೈನಸ್ 2. ಇದರಿಂದ ನಾನು 0 ಲೆಸ್ ದೆನ್ ಟವ್ ಅಂತ ಬರಿಬೋದು. ಇವೆರಡರಿಂದನೂ ನಾನು ಏನು ಬರಿಬೋದು ಅಂದರೆ ಟವ್ ಈಸ್ ಬಿಟ್ವೀನ್ 0 ಟು ಟಿ ಮೈನಸ್ 2. ಅಂದರೆ ಈ ಟವ್ ಯಾವಾಗ 0 ಟು ಟಿ ಮೈನಸ್ 2 ರೇಂಜಲ್ಲಿ ಇರುತ್ತೆ ಆವಾಗ ಎರಡು ನಾನ್ ಜೀರೋ ಇರುತ್ತೆ, ಅಥವಾ ಎರಡು 1 ಇರುತ್ತೆ. 0 ಟು ಟಿ ಮೈನಸ್ 2 ಬೋತ್ ಆರ್ 1 ಟಿ ಟವ್ ವೈ ಟು. ಸೊ ಟವ್ ಟಿ ಮೈನಸ್ 2 ಟು 0 ವಿಚ್ ಇಸ್ ಟಿ ಮೈನಸ್ 2. ಸೊ ವೈ ಟು ಆಫ್ ಟಿ ಏನಾಗುತ್ತೆ ಅಂದರೆ ಟಿ ಮೈನಸ್ 2 ಎಲ್ಲಿಂದ ಅಂತ ನೋಡೋಕ್ಕೆ ಈ ಅಪ್ಪರ್ ಲಿಮಿಟ್ನ ಲೋಯರ್ ಲಿಮಿಟ್ನ ಈಕ್ವೇಟ್ ಮಾಡಬೇಕು. ಟಿ ಮೈನಸ್ 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಅಥವಾ ಟಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2. ಟಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2, ಟಿ ಮೈನಸ್ 2 ಇರುತ್ತೆ. 0 ಫಾರ್ ಟಿ ಲೆಸ್ ದೆನ್ 2 ಇರುತ್ತೆ. ಅಂದರೆ ಓವರ್ಲ್ಯಾಪ್ ಶುರು ಆಗೋದು ಟಿ ಈಸ್ ಈಕ್ವಲ್ ಟು 2ಇಂದ. ಸೊ ಈಗ ನಾವು ಎರಡನ್ನೂ ಸಪ್ರೇಟಾಗಿ ಕನ್ವಲ್ಯೂಷನ್ ಫೈಂಡ್ ಮಾಡ್ಕೊಂಡಿದ್ದೀವಿ.
ವೈ ಆಫ್ ಟಿ ಏನು ಅಂದರೆ y1 ಆಫ್ ಟಿ ಮೈನಸ್ y2 ಆಫ್ ಟಿ. ಸೊ ಇದನ್ನು ನಾವು ಇಲ್ಲಿ ಬರೆಯೋದಾದರೆ y1 ಆಫ್ ಟಿ ಒಂದು ರ್ಯಾಂಪ್ ಸಿಗ್ನಲ್ಲು. ಇದು ಟಿ ಇದೆ, 0 ಟು ಇನ್ಫಿನಿಟಿ ಟಿ ಇದೆ, ಸ್ಲೋಪ್ 1 ಇದೆ, ಇದು ರ್ಯಾಂಪ್ ಸಿಗ್ನಲ್ ಇದೆ. ಇದು ಸ್ಲೋಪ್ 1 ಟಿ, y1 ಆಫ್ ಟಿ ಈಸ್ ಈಕ್ವಲ್ ಟು ಟಿ ಆಗುತ್ತೆ. ಟಿ ಮೈನಸ್ 2 ಅಂದರೆ ಇದೊಂದು ರ್ಯಾಂಪ್ ಶಿಫ್ಟೆಡ್ ರ್ಯಾಂಪ್ ಸಿಗ್ನಲ್ಲು, ಅದು 2 ಇಂದ ಇರುತ್ತೆ, 2 ಇಂದ ಒಂದು ರ್ಯಾಂಪ್ ಇದೆ. ಟಿ ಮೈನಸ್ 2ಗೆ ನೀವು ಟಿ ಈಸ್ ಈಕ್ವಲ್ ಟು 2 ಹಾಕಿದ್ರೆ 0 ಆಗುತ್ತೆ, 3 ಹಾಕಿದ್ರೆ 1 ಆಗುತ್ತೆ, 4 ಹಾಕಿದ್ರೆ 2 ಆಗುತ್ತೆ, ಆ ಥರ. ಸೊ ಸ್ಲೋಪ್ 1 ಇರುತ್ತೆ. ಇವೆರಡೂ ಸಪ್ರಾಕ್ಟ್, ಇದು y2 ಆಫ್ ಟಿ ಇಸ್ ಟಿ ಮೈನಸ್ 2. ಸೊ ಇವೆರಡೂ ಸಪ್ರಾಕ್ಟ್ ಮಾಡಬೇಕು. ಸಪ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, 1 to 2, 0 to 2 ಏನು ಡಿಸ್ಟರ್ಬೆನ್ಸ್ ಇರಲ್ಲ. y ಆಫ್ ಟಿ ಏನಾಗುತ್ತೆ ಅಂದರೆ 0 to 2 ಅಲ್ಲಿ ಟಿ ಇದು ಟಿ ಇದೆ, ಇದು 0 ಇದೆ, ಸೊ ಟಿ ಮೈನಸ್ 0 ಟಿ ಆಗುತ್ತೆ. 2 ಆದಮೇಲೆ ಆಫ್ಟರ್ ಟು ಈಕ್ವೇಷನ್ ಇದು ಟಿ ಇದೆ, ಇದು ಈಕ್ವೇಷನ್ ಟಿ ಮೈನಸ್ 2 ಇದೆ. ಸೊ ಟಿ ಮೈನಸ್ 2 ಇದು ಮಾಡಿದ್ರೆ ಏನಾಗುತ್ತೆ ಅಂದರೆ ಟಿ ಮೈನಸ್ ಟಿ ಪ್ಲಸ್ 2 ಆಗುತ್ತೆ. ಸೊ ಟಿ ಕ್ಯಾನ್ಸಲ್ ಆಗಿ 2 ಆಗುತ್ತೆ. ಇದು ಟಿ ಗ್ರೇಟರ್ ದ್ಯಾನ್ 2. 0 ಟಿ ಲೆಸ್ ದ್ಯಾನ್ 0 ಅಂದರೆ ಇಲ್ಲಿ ಯಾವುದೇ ಒಂದು ಸಿಗ್ನಲ್ ಇಲ್ಲ, ಈ ಥರ ಬರಿಬೋದು ನಾವು. ಅಥವಾ ಇನ್ನೊಂದು ಥರ ಮಾಡೋದಾದರೆ ಇದು ಸ್ಲೋಪ್ 1 ಇದೆ, ಇದ್ರ ಸ್ಲೋಪ್ ಕೂಡ 1 ಇದೆ. ಸಿಗ್ನಲ್ಲು y ಆಫ್ ಟಿ ಇವೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ 0 to 2 ಏನೂ ಡಿಸ್ಟರ್ಬೆನ್ಸ್ ಇಲ್ಲ, ಇಲ್ಲಿವರೆಗೂ ಒಂದು ರ್ಯಾಂಪ್ ರೈಸ್ ಆಗುತ್ತೆ ಅಪ್ ಟು 2. ಯಾಕೆಂದರೆ ಇಲ್ಲಿ ಸ್ಲೋಪ್ 1 ಇರೋದ್ರಿಂದ 1 ಇರುತ್ತೆ, 2 ಇರುತ್ತೆ, 2 ಇರುತ್ತೆ. ಸೊ ಇಲ್ಲಿ 2 ಆದಮೇಲೆ ಇದ್ರದ್ದು ಸ್ಲೋಪ್ 1, ಇದ್ರದ್ದು ಸ್ಲೋಪ್ ಕೂಡ 1. ಸೊ ಸ್ಲೋಪ್ ಒಂದು ಲೈನು ಸ್ಲೋಪ್ 1, ಇನ್ನೊಂದು ಲೈನ್ ಸ್ಲೋಪ್ 1, ಎರಡು ಸ್ಲೋಪ್ 1 ಆಗಿ 0 ಸ್ಲೋಪ್ ಲೈನ್ ಬರುತ್ತೆ. ಈ ಥರ ಇದು 2ಗೆ ಸೆಟ್ಲ್ ಆಗುತ್ತೆ ಅಂತ ಇದು ಹೇಳ್ತಾ ಇದೆ. ಈ ಥರ ನಾವು ಪ್ರಾಪರ್ಟೀಸ್ ಯೂಸ್ ಮಾಡಿಕೊಂಡು ಕನ್ವಲ್ಯೂಷನ್ ಇಂಟಗ್ರಲ್ ಮಾಡ್ಬೋದು. ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. x ಆಫ್ ಟಿ ಈಸ್ ಈಕ್ವಲ್ ಟು ಯು ಆಫ್ ಟಿ ಮೈನಸ್ 2 ತಗೊಳ್ಳೋಣ. h ಆಫ್ ಟಿ ಈಸ್ ಈಕ್ವಲ್ ಟು ಯು ಆಫ್ ಟಿ ಪ್ಲಸ್ 2 ಮೈನಸ್ ಯು ಆಫ್ ಟಿ ಮೈನಸ್ 2 ತಗೊಳ್ಳೋಣ. y ಆಫ್ ಟಿ ಈಸ್ ಈಕ್ವಲ್ ಟು x ಆಫ್ ಟಿ ಕನ್ವಲ್ಯೂಷನ್ h ಆಫ್ ಟಿ. x ಆಫ್ ಟಿ ಅಂದರೆ u ಆಫ್ ಟಿ ಮೈನಸ್ 2 ಕನ್ವಲ್ಯೂಷನ್ u ಆಫ್ ಟಿ ಪ್ಲಸ್ 2 ಮೈನಸ್ ಯು ಆಫ್ ಟಿ ಮೈನಸ್ 2. ಇದು ಕನ್ವಲ್ವ್ ಮಾಡಿದ್ರೆ ಡಿಸ್ಟ್ರಿಬ್ಯೂಷನ್ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಮೈನಸ್ ಟಿ ಮೈನಸ್ 2 ಯು ಆಫ್ ಟಿ ಮೈನಸ್ 2 ಆಗುತ್ತೆ. ಇದು y ಆಫ್ ಟಿ. ಸೊ ಈ ಇಂಟಗ್ರೇಷನ್ನ ನಾವು y1 ಆಫ್ ಟಿ ಅಂತ ತಗೊಳ್ಳೋಣ, ಇದನ್ನು ನಾವು y2 ಆಫ್ ಟಿ ಅಂತ ತಗೊಳ್ಳೋಣ. y1 ಆಫ್ ಟಿ ಏನಾಗುತ್ತೆ ಅಂದರೆ ಇಂಟಗ್ರೇಷನ್ ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ. ಎಕ್ಸ್ ಆಫ್ ಟೌ ಅಂದರೆ ಯು ಆಫ್ ಟೌ ಮೈನಸ್ 2, ಇದು ಎಕ್ಸ್ ಆಗುತ್ತೆ, ಇದು ಹೆಚ್ ಆಗುತ್ತೆ, ಇಂಟು ಹೆಚ್ ಆಫ್ ಟಿ ಮೈನಸ್ ಟೌ ಯು ಆಫ್ ಟಿ ಮೈನಸ್ ಟೌ ಪ್ಲಸ್ 2 ಡಿ ಟೌ ಆಗುತ್ತೆ. y2 ಆಫ್ ಟಿ ಏನಾಗುತ್ತೆ ಅಂದರೆ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಯು ಆಫ್ ಟೌ ಮೈನಸ್ 2 ಯು ಆಫ್ ಟಿ ಮೈನಸ್ ಟೌ ಮೈನಸ್ 2 ಡಿ ಟೌ ಆಗುತ್ತೆ. ಸೊ ಇವೆರಡು ಟರ್ಮ್ ಯಾವಾಗ 1 ಇರುತ್ತೆ ನೋಡೋಣ. ಇವೆರಡು ಟರ್ಮ್ ಯಾವಾಗ 1 ಇರುತ್ತೆ ಅಂದರೆ ಟೌ ಮೈನಸ್ 2 ಗ್ರೇಟರ್ ದನ್ 0 ಅಥವಾ ಟೌ ಗ್ರೇಟರ್ ದನ್ 2. ಇಲ್ಲಿ ಟಿ ಪ್ಲಸ್ 2 ಗ್ರೇಟರ್ ದನ್ ಟೌ ಆಗುತ್ತೆ. ಯಾಕೆಂದರೆ ಟಿ ಮೈನಸ್ ಟೌ ಪ್ಲಸ್ 2 ಗ್ರೇಟರ್ ದನ್ 0 ಆದಾಗ ಟೌ ಆ ಕಡೆ ಕಳಿಸಿದಾಗ ಟಿ ಪ್ಲಸ್ 2 ಗ್ರೇಟರ್ ದನ್ ಟೌ ಆಗುತ್ತೆ. ಇದರಲ್ಲಿ ನಾನು 2 ಲೆಸ್ ದನ್ ಟೌ ಬರಿಬೋದು, ಇಲ್ಲಿ ಟೌ ಲೆಸ್ ದನ್ ಟಿ ಪ್ಲಸ್ 2 ಬರಿಬೋದು. ಸೊ ಇವೆರಡು ಕಂಬೈನ್ ಮಾಡಿ ಬರೆದ್ರೆ ಟೌ ಈಸ್ ಬಿಟ್ವೀನ್ 2 ಆ್ಯಂಡ್ ಟಿ ಪ್ಲಸ್ 2. ಸೊ ಇದು ರೇಂಜ್ ಆಫ್ ಓವರ್ಲ್ಯಾಪ್ ಆಗುತ್ತೆ. ಸೊ y1 ಆಫ್ ಟಿ ಏನಾಗುತ್ತೆ ಅಂದರೆ ಈ ರೇಂಜು 2 to ಟಿ ಪ್ಲಸ್ 2 ಅಲ್ಲಿ 2 1 ಇರುತ್ತೆ, 1 into 1 1 ಡಿ ಟೌ ಆಗುತ್ತೆ. ಇದೇನಾಗುತ್ತೆ ಅಂದರೆ ಟೌ ಟಿ ಪ್ಲಸ್ 2 to 2, ಸೊ ಟಿ ಪ್ಲಸ್ 2 ಮೈನಸ್ 2 ಟಿ ಆಗುತ್ತೆ. ಸೊ y1 ಆಫ್ ಟಿ ಈಸ್ ಈಕ್ವಲ್ ಟು ಟಿ ಎಲ್ಲಿಂದ ಅಂದರೆ ಈ ಲೋಯರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ನ ಈಕ್ವೇಟ್ ಮಾಡಬೇಕು. ಟಿ ಪ್ಲಸ್ 2 ಗ್ರೇಟರ್ ದನ್ ಈಕ್ವಲ್ ಟು 2 ಅಥವಾ ಟಿ ಗ್ರೇಟರ್ ದನ್ ಈಕ್ವಲ್ ಟು 2 ಮೈನಸ್ 2, ಟಿ ಗ್ರೇಟರ್ ದನ್ ಈಕ್ವಲ್ ಟು 0. ಟಿ ಗ್ರೇಟರ್ ದನ್ ಈಕ್ವಲ್ ಟು 0 ಟಿ ಇರುತ್ತೆ, ಇನ್ನು ಉಳಿದ ಕಡೆ ಎಲ್ಲ 0 ಇರುತ್ತೆ. ಸೊ ಇದು y1 ಆಫ್ ಟಿ ಆಗುತ್ತೆ. y2 ಆಫ್ ಟಿ ಮಾಡೋಣ.
ಇದು ಯಾವಾಗ ಬಂದಿರುತ್ತೆ ಅಂದರೆ ಟೌ ಗ್ರೇಟರ್ ದ್ಯಾನ್ 2. ಇದು ಯಾವಾಗ ಬಂದಿರುತ್ತೆ ಅಂದರೆ ಟಿ ಮೈನಸ್ 2 ಗ್ರೇಟರ್ ದ್ಯಾನ್ ಟೌ. ಇದರಿಂದ ನಾನು ಏನು ಬರೀಬೋದು, 2 ಲೆಸ್ ದ್ಯಾನ್ ಟೌ ಬರೀಬೋದು. ಇದರಿಂದ ನಾನು ಟೌ ಇಸ್ ಲೆಸ್ ದ್ಯಾನ್ ಟಿ ಮೈನಸ್ 2 ಅಂತ ಬರೀಬೋದು. ಸೊ ಎರಡು ಕಂಬೈನ್ ಮಾಡಿಬಿಟ್ರೆ ಟೌ ಇಸ್ ಬಿಟ್ವೀನ್ 2 ಆ್ಯಂಡ್ ಟಿ ಮೈನಸ್ 2. ಸೊ y2 ಆಫ್ ಟಿ 2 to t ಮೈನಸ್ 2 ಈ ರೇಂಜಲ್ಲಿ 2 1 ಇರುತ್ತೆ. ಟಿ ಟೌ ಟಿ ಮೈನಸ್ 2 to 2 ವಿಚ್ ಇಸ್ ಟಿ ಮೈನಸ್ 4 ಆಗುತ್ತೆ. y2 ಆಫ್ ಟಿ ಈಸ್ ಟಿ ಮೈನಸ್ 4. ಎಲ್ಲಿಂದ ಅಂತ ನೋಡೋಣ. ಈ ಅಪ್ಪರ್ ಲಿಮಿಟ್ನ ಲೋವರ್ ಲಿಮಿಟಿಗೆ ಈಕ್ವೇಟ್ ಮಾಡೋಣ. ಟಿ ಮೈನಸ್ 2 ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಅಥವಾ ಟಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 4 ಆಗುತ್ತೆ. 0 ಉಳಿದಿದ್ದ ಕೇಸು ಟಿ ಲೆಸ್ ದನ್ 4. ಸೊ ಇದು y1 ಆಫ್ ಟಿ ಮತ್ತು y2 ಆಫ್ ಟಿ ಎರಡು ಸಬ್ಟ್ರಾಕ್ಟ್ ಮಾಡ್ಬೇಕು ನಾವೀಗ. y ಆಫ್ ಟಿ ಈಸ್ ಈಕ್ವಲ್ ಟು y1 ಆಫ್ ಟಿ ಮೈನಸ್ y2 ಆಫ್ ಟಿ. y1 ಆಫ್ ಟಿ ಅಂದರೆ ಟಿ ಫ್ರಮ್ 0 to ಇನ್ಫಿನಿಟಿ, 0 ಫಾರ್ ಟಿ ಲೆಸ್ ದ್ಯಾನ್ 0, ಮೈನಸ್ y2 ಆಫ್ ಟಿ ಅಂದರೆ ಟಿ ಮೈನಸ್ 4 ಫ್ರಮ್ ಟಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 4, 0 ಫಾರ್ ಟಿ ಲೆಸ್ ದ್ಯಾನ್ 4. ಸೊ ಇವೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಸೊ ಈ ಸಿಗ್ನಲ್ ನಾವು ಈ ಥರ ಬರೀಬೋದು. y1 ಆಫ್ ಟಿನ ಟಿ ಫ್ರಮ್ 0 to 4 ಅಂತ ಬರೀಬೋದು. ಟಿ ಮತ್ತು 4 to ಇನ್ಫಿನಿಟಿ ಇದು ನಾನು ಸ್ಪ್ಲಿಟಾಗಿ ಬರಿತಿದ್ದೀನಿ. 0 ಫಾರ್ ಟಿ ಲೆಸ್ ದೆನ್ 0. 0 to 4ಅಲ್ಲೂ ಟಿನೇ, 0 to ಇನ್ಫಿನಿಟಿ 4 ಇರೋದ್ರಿಂದ ನಾನು 0 to 4ಅಲ್ಲಿ ಟಿ ಅಂತಲೇ ಬರೀಬೋದು. ಈ ಫಂಕ್ಷನ್ ಏನಾಗ್ತಿದೆ ಅಂದರೆ 0 ಇದು ಶುರು ಆಗ್ತಿರೋದೇ 4ಇಂದ. ಸೊ 0 to 4 ಇದು 0 ಇದೆ, 0 to 4 0 ಇದೆ. ಇದು 4ಇಂದ ಟಿ ಮೈನಸ್ 4 ಇದೆ, 4 to ಇನ್ಫಿನಿಟಿ, 4 to ಇನ್ಫಿನಿಟಿ. ಟಿ ಮೈನಸ್ 4 ಇದೆ, 0 ಫಾರ್ ಟಿ ಲೆಸ್ ದೆನ್ 4 ಇದೆ. ಸೊ ಈಗ ಇವೆರಡು ಸಬ್ಟ್ರಾಕ್ಟ್ ಮಾಡೋಣ. 0 to 4ಅಲ್ಲಿ ಇಲ್ಲಿ ಟಿ ಇದೆ, ಇದು 0 ಇದೆ. ಸೊ ಟಿ ಮೈನಸ್ 0 ಟಿ ಆಗುತ್ತೆ. 0 to 4 ಟಿ 4 to ಇನ್ಫಿನಿಟಿ ಟಿ ಮತ್ತು ಟಿ ಮೈನಸ್ 4 ಇದೆ. ಟಿ ಮೈನಸ್ ಆಫ್ ಟಿ ಮೈನಸ್ 4 ಏನಾಗುತ್ತೆ ಅಂದರೆ ಟಿ ಮೈನಸ್ ಟಿ ಪ್ಲಸ್ 4. ಸೊ ಟಿ ಕ್ಯಾನ್ಸಲ್ ಆಗಿ 4 ಉಳಿತು. 4 ಬಿಟ್ವೀನ್ 4 ಆ್ಯಂಡ್ ಇನ್ಫಿನಿಟಿ ಆ್ಯಂಡ್ 0 ಎಲ್ಸ್ವೇರ್. 0 ಎಲ್ಸ್ವೇರ್ ಟಿ ಲೆಸ್ ದೆನ್ 0 ಇದು 0 ಇರುತ್ತೆ. ಸೊ ಇದು y ಆಫ್ ಟಿ ಇದನ್ನು ನಾವು ಪ್ಲಾಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, y ಆಫ್ ಟಿ ಪ್ಲಾಟ್ ಮಾಡೋಣ. ಝೀರೋ 1 2 3 4 0 to 4 ಇದು ಲೀನಿಯರ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಸ್ಲೋಪ್ 1 ಲೈನ್, ಇದು ಸ್ಲೋಪ್ 1 ಇದ್ದರೆ ಇಲ್ಲಿ 4 ಇರುತ್ತೆ. ಆಮೇಲೆ 4ಗೆ ಇದು ಸೆಟ್ಲ್ ಆಗುತ್ತೆ, ಇದು 4ಅಲ್ಲೇ ಇರುತ್ತೆ 5ಇಂದ ಆಫ್ಟರ್ 5. ದಿಸ್ ಇಸ್ y ಆಫ್ ಟಿ, ಕನ್ವಲ್ಯೂಷನ್ ಆಫ್ u ಆಫ್ ಟಿ ಮೈನಸ್ 2 ಆ್ಯಂಡ್ ಇನ್ನೊಂದು ರೆಕ್ಟಾಂಗ್ಯುಲರ್ ಫಂಕ್ಷನ್ u ಆಫ್ ಟಿ ಪ್ಲಸ್ 2 ಮೈನಸ್ u ಆಫ್ ಟಿ ಮೈನಸ್ 2. ಥ್ಯಾಂಕ್ ಯು.